ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಅವರು ಬಂದು ಕಾಲಜ್ಞಾನದ ಬಗ್ಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಸೊ ಈಗಲೂ ಕೂಡ ಅವ್ರ ಗಮನದಲ್ಲಿ ಮತ್ತಷ್ಟು ವಿಚಾರಗಳು ಕಾಲಜ್ಞಾನದ್ದೇ ಅವ್ರ ಗಮನಕ್ಕೆ ಬಂದಿದೆ. ಅದನ್ನು ಅವರು ನೋಟ್ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಈ ಸರಿ ತಿಳಿಸಬೇಕು ಅಂತೇಳಿ ಅದರಲ್ಲಿ ಒಂದಷ್ಟು ಪ್ರಶ್ನೆಗಳು ನಮ್ಮವು. ರಮೇಶ್ ಅವರೇ, ನೀವು ಕೆಲವೊಂದಷ್ಟು ದೇಶದ ಭವಿಷ್ಯ, ರಾಜ್ಯದ ಭವಿಷ್ಯ, ಪರಿಸರಕ್ಕೆ ಸಂಬಂಧಪಟ್ಟಿದ್ದೆ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ, ಸೊ ಪ್ರಕೃತಿ, ಸೊ ಈ ವಿಚಾರಗಳ ಬಗ್ಗೆ ನೀವು ತಿಳಿಸ್ತಾ ಇದ್ರಿ. ಸೊ ಅದೇ ವಿಚಾರಗಳನ್ನ ಪಾಯಿಂಟ್ ಮಾಡಿ ನಾವು ನಮ್ಮ ವೀಕ್ಷಕರ ಗಮನಕ್ಕೆ ತೊಗೊಂಡೋಗೋಣ ಅಂತೇಳಿ. ಸೊ ಈಗ ಫಸ್ಟ್ ಪ್ರೆಸೆಂಟ್ ರಾಜಕೀಯ ಭವಿಷ್ಯ ನಮ್ಮ ದೇಶದ್ದು ಮುಂದಿನ ಒಂದು ಚುನಾವಣೆಗಳಲ್ಲಿ ಏನೆಲ್ಲ ಒಂದಷ್ಟು ಚೇಂಜಸ್ ಆಗುತ್ತೆ, ಸೊ ಇದ್ರ ಬಗ್ಗೆ ಒಂದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ರಿ. ಅದಾದಮೇಲೆ ಪ್ರಕೃತಿಯಲ್ಲಿ ಸಾಕಷ್ಟು ಏರುಪೇರಾಗ್ತದೆ, ಜಲಪ್ರಳಯಗಳು ಇವೆಲ್ಲನೂ ಕಂಡಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಇದು ಯಾವ ಮಟ್ಟದ್ದು, ಯಾವ ಒಂದು ಭಾಗದಲ್ಲಿ, ಭೂಭಾಗದಲ್ಲಿ, ನಮ್ಮ ದೇಶನ ಇಲ್ಲ ಹೊರಗಡೆನ, ಎಲ್ಲಿ ಈ ಥರದ್ದೊಂದು ಪ್ರವಾಹಗಳಾಗ್ಬೋದು ಇಲ್ಲ ಜಲಪ್ರಳಯಗಳಾಗ್ಬೋದು, ನೀರಿನ ಅವಘಡಗಳು ಕಂಡಿದೆ? ಸೊ ಈ ಇಷ್ಟು ವಿಚಾರಗಳು ಮತ್ತು ಇನ್ನೇನಾದರೂ ಸೂಚನೆ ಕೊಡುವಂಥದ್ದು, ನಮ್ಮ ವೀಕ್ಷಕರ ಗಮನಕ್ಕೆ ಎಚ್ಚರಿಕೆ ಕೊಡುವಂಥದ್ದು ಇದ್ದರೆ ತಿಳಿಸ್ಕೊಡಿ. ಆಯ್ತು ಸರ್. ನೋಡಿ ಸರ್, ಈ ವರ್ಷ 2026ರಲ್ಲಿ ಇನ್ನೂ ಒಂದ್ಸತಿ ಇಂಡಿಯಾ ಪಾಕಿಸ್ತಾನ್ ವಾರ ಆಗುತ್ತೆ. ಮತ್ತೆ ಈಗ ಸಿಂಧೂರ್ 2.2 ಅಂತ ಹೆಸರು ಇಡ್ತಾರೆ ಅದಕ್ಕೆ. ಓಕೆ. ಮತ್ತೆ ಅದು ಇಂಡಿಯಾ ಪಾಕಿಸ್ತಾನ್ ವಾರ ಆಗುತ್ತೆ. ಆಮೇಲೆ ಈಗ POK ಅಂತ ಏನೀಗ ಕಾಶ್ಮೀರ ಅರ್ಧ ಭಾಗ ಬಂದು ಕಾಶ್ಮೀರದಲ್ಲಿ ಅವ್ರದ್ದು ಅಂಡರಲ್ಲಿ ಇದೆಯಲ್ಲ, ಅದು ಮತ್ತೆ ವಾಪಸ್ ಇಂಡಿಯಾಗೆ ಬಂದ್ಬಿಡುತ್ತೆ ವಾರ ಆದ್ಮೇಲೆ. ಅದೊಂದು ತೋರಿಸ್ತಾ ಇದೆ. ಆಮೇಲೆ 2027ಕ್ಕೆ 3ನೇ ಮಹಾಯುದ್ಧಕ್ಕೆ ಒಂದು ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. 2027 ಆಗಸ್ಟ್ಗೆ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಯುಕ್ರೇನ್ ಇಂದ ಅಲ್ಲ, ರಷ್ಯಾ ಇಂದ ಅಲ್ಲ, ಅಮೆರಿಕ ಇಂದ ಅಲ್ಲ, ಇರಾನ್ ಇಂದನೂ ಅಲ್ಲ, ಇಂಡಿಯಾ ಚೈನಾ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಪ್ರೆಸೆಂಟ್ ಅದ್ರದ್ದು ವಾತಾವರಣ ಏನು ಕಾಣಿಸ್ತಾ ಏನಿಲ್ಲ, ಈಗ ನಾರ್ಮಲ್ ಆಗಿದ್ದಾರೆ. ಇಂಡಿಯಾ ಮತ್ತೆ ಚೈನಾ ವಾರ್ ಸ್ಟಾರ್ಟ್ ಆಗುತ್ತೆ. ಅವಾಗಲೇ ಈ 3ನೇ ಮಹಾಯುದ್ಧಕ್ಕೆ ನಾಂದಿ ಆಗ್ಬಿಡುತ್ತೆ ಸರ್. ಬೇರೆ ದೇಶಗಳು ಜಾಯ್ನ್ ಆಗುತ್ತೆ. ಈ ವರ್ಷ ಅಕ್ಟೋಬರ್ ಅಲ್ಲೇ ಮತ್ತೆ 3 ಕಂಟ್ರಿಗಳು ವಾರ್ ಸ್ಟಾರ್ಟ್ ಆಗುತ್ತೆ. ಯುರೋಪ್ ಕಂಟ್ರಿಲಿ 3 ಕಂಟ್ರಿಗೆ ಈ ಅಕ್ಟೋಬರ್ ನವೆಂಬರ್ ವಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಏನೇ ಆದ್ರೂ 2027 ಆಗಸ್ಟ್ ನಂತರ ಇಂಡಿಯಾ ಮತ್ತೆ ಚೈನಾ ವಾರ ಆಗುತ್ತೆ. ಅದು ಬಂದು ಕೇದಾರ್ನಾಥ್ ಆ ಕಡೆ, ಅದು ಈಗ ಟಿಬೇಟಿಯನ್ಸ್ ಏನಿದಾರೋ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ವಾರ. ಅದು ತುಂಬಾ ದೊಡ್ಡ ವಾರ ಆಗುತ್ತೆ. ಅವಾಗಲೇ 3ನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತೆ, ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಅವಾಗಿಂದ ತುಂಬಾ ದೊಡ್ಡ ತೊಂದರೆ ಆಗುತ್ತೆ. ಇದು ಅಮೆರಿಕದಿಂದಲ್ಲ, ರಷ್ಯಾ ಇಂದಲ್ಲ, ಇರಾನ್ ಇಂದನೂ ಅಲ್ಲ, ಉತ್ತರಾಖಂಡಿಂದ ಸ್ಟಾರ್ಟ್ ಆಗುತ್ತೆ ಯುದ್ಧ. ಆವಾಗ ಅದು ಉತ್ತರಾಖಂಡ್ ಸ್ವಲ್ಪ ದಿನ ಚೀನಾ ಅಧೀನದಲ್ಲಿ ಹೊಟ್ಟೋಗ್ಬಿಡುತ್ತೆ. ಅವ್ರು ಬಂದು ಅಕ್ಯುಜೇಷನ್ ಮಾಡ್ಬಿಡ್ತಾರೆ ನಮ್ಮ ಇಂಡಿಯಾನ ಸ್ವಲ್ಪ. ಹೌದು, ಅವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ. ಅವಾಗ ಯುದ್ಧ 3ನೇ ಮಹಾಯುದ್ಧ ಅವಾಗ್ಲೇ ಸ್ಟಾರ್ಟ್ ಆಗೋದು. ಇಂಡಿಯಾ ಚೀನಾನೇ 3ನೇ ವರ್ಲ್ಡ್ ಮಹಾಯುದ್ಧಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ 2028ಕ್ಕೆ 1 ಅಥವಾ 2 ದೇಶ ನೀರಲ್ಲಿ ಮುಳುಗೋಗ್ಬಿಡುತ್ತೆ. ಅದು ಯಾವ ದೇಶ ಅಂತ ನಾವು ಹೇಳ್ಬಾರ್ದು, ಯಾಕಂದ್ರೆ ಅದು ತುಂಬಾ ಇಶ್ಯೂ ಆಗ್ಬಿಡುತ್ತೆ. 100% ಆಗುತ್ತೆ ಇದು. ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಇಶ್ಯೂ ಆಗ್ಬಿಡುತ್ತೆ. 2 ದೇಶ ಮುಳುಗುತ್ತೆ ಅಂತ ನಾವು ಇನ್ನೂ 2 ವರ್ಷದ ಮುಂಚಿನ ಮಾತು ಹೇಳ್ತಾ ಇದೀವಿ. ಬಟ್ 100% ಸಮುದ್ರದ ನೀರು ಬಂದು 2 ದೇಶ ಮುಳುಗೋಗ್ಬಿಡುತ್ತೆ, ಸುನಾಮಿ ತರ. ಅದು 100% ಆಗುತ್ತೆ. ಅದು ಒಂದು ಯುರೋಪ್ ಕಂಟ್ರಿಲಾಗಿರ್ಬೋದು, ಯಾವ್ದಾದ್ರು ಒಂದು ಈ ಕಡೆ ಉತ್ತರ ಭಾಗ ಅಥವಾ ದಕ್ಷಿಣ ಭಾಗದಲ್ಲಾದ್ರೂ ಹಾಗೆ ಆಗಿರುತ್ತೆ. ಅದಾದ್ಮೇಲೆ ನಮ್ಮ ಯೋಗಿ ಆದಿತ್ಯನಾಥ್ ಇದಾರಲ್ವಾ, ಅವರು PM ಆಗ್ತಾರೆ ಸರ್ 2027 ಆಗಸ್ಟ್ ಆದ್ಮೇಲೆ. ಅವ್ರಿಗೆ 100% PM ಆಗ್ತಾರೆ. ಯೋಗ ಇದೆಯಾ? ಇಲ್ಲ, ಹಾಗೆ ಆಗ್ತಾರೆ. ಅವ್ರಿಗೆ ಯೋಗ ಇದೆ, 100% ಆಗ್ತಾರೆ. ಎಲ್ಲರೂ ಹೇಳ್ತಾರೆ ಯೋಗಿನೇ ಅಂತ, ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ PM ಅಂತಾರೆ. ಆದ್ರೆ ಕೆಲವೊಂದು ಜಾತಕದ ಪ್ರಕಾರ ನಮ್ಮ ಅಮಿತ್ ಶಾ ಇದಾರಲ್ಲ, ಇವಾಗ ಹೋಮ್ ಮಿನಿಸ್ಟರ್, ಸೆಂಟ್ರಲ್ ಹೋಮ್ ಮಿನಿಸ್ಟರ್, ಅವ್ರಿಗೂ ಒಂದು ಚಾನ್ಸ್ ಇದೆ. ಬಟ್ 90% ಯೋಗಿ ಸರ್ಗೆ ಇರೋದು, ಯೋಗಿ ಆದಿತ್ಯನಾಥ್ಗೆ. ಆದ್ರೆ ಅವರು ಎಲ್ಲಿವರೆಗೂ ಇರ್ತಾರೆ ಅಂದ್ರೆ 2029 ಇರ್ತಾರೆ. 2 ವರ್ಷ, 1 ವರ್ಷ. ಹೌದು, 27ರಿಂದ 29 ಯೋಗಿ ಆದಿತ್ಯನಾಥ್ ಅವ್ರು ಇರ್ತಾರೆ. ಆಮೇಲೆ 2029ಕ್ಕೆ ಯಾವಾಗ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುತ್ತೋ, ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ಸೀಕ್ರೆಟ್, ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಭಾರತ ದೇಶಕ್ಕೆ. ಅವ್ರು ಆಗ್ತಾರ? ಹೌದು, ಅವರು ಒಂದು 6 ತಿಂಗಳು ಇರ್ತಾರೆ ಅಷ್ಟೇ. 2029 ಆಗಸ್ಟ್ ಅಲ್ಲಿ ಆಟೋಮೆಟಿಕ್ ಆಗಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಒಂದು 6 ತಿಂಗಳು ಇರ್ತಾರೆ. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ರಾಜಕೀಯ ಎಲ್ಲಾನು ಮಿಲಿಟರಿ ಅಂಡರ್ ಆಗ್ಬಿಡುತ್ತೆ. ಮಿಲಿಟರಿ ಹೋಗ್ಬಿಡುತ್ತೆ. ಹೌದು, ತುಂಬಾ ದೊಡ್ಡ ಇದಾಗುತ್ತೆ, ತುಂಬಾ ತೊಂದರೆ ಆಗುತ್ತೆ. ಅದಾದ್ಮೇಲೆ ಈ ವರ್ಷದಲ್ಲಿ 2 ಬಾಲಿವುಡ್ ದಿಗ್ಗಜರು ಯಾರಾದ್ರೂ ತುಂಬಾ ಒಳ್ಳೆ ಹೆಸರು, ಸೂಪರ್ ಸ್ಟಾರ್ ಆಗಿರ್ಬೇಕು ಅಂತವರು 100% ಯಾರಾದ್ರೂ ಒಬ್ರು ಅಥವಾ ಇಬ್ರು ಬಾಲಿವುಡ್ ದಿಗ್ಗಜರು ಯಾರಾದ್ರೂ ಒಬ್ರು ಆಕ್ಸಿಡೆಂಟಲ್ ಸತ್ತೋಗ್ಬಿಡ್ತಾರೆ ಸರ್. ಆಗಸ್ಟ್ ಅಲ್ಲಿ ಆಕ್ಸಿಡೆಂಟಲ್ ಒಬ್ರು 100% ಹೋಗ್ತಾರೆ. ಅದ್ರಲ್ಲಿ 2 ಅಂತ ತೋರಿಸ್ತಾ ಇದೆ.
ತುಂಬ ದೊಡ್ಡ ಆಕ್ಟರ್, ಬಾಲಿವುಡ್ ಆಕ್ಟರ್ಸ್. 100% ಆಕ್ಸಿಡೆಂಟಲ್ಲಿ ಒಬ್ಬರಾಗ್ಲಿ ಇಬ್ಬರಾಗ್ಲಿ ಹೋಗ್ತಾರೆ. ಆಮೇಲೆ 2 ರಾಜ್ಯಗಳಲ್ಲಿ ಜಲಪ್ರಳಯ ಆಗುತ್ತೆ ಈ ವರ್ಷ, ಈ ಡಿಸೆಂಬರ್ ಒಳಗಡೆ. 2 ರಾಜ್ಯಗಳಲ್ಲಿ, ಒಂದು ದೇಶದಲ್ಲಿ ಒಂದು ಯಾವುದಾದ್ರೂ ನಮ್ಮ ದೇಶದ ಒಳಗಡೆನೆ ಒಂದು ಟ್ರೈನ್ ದುರ್ಘಟನೆ ನಡೆಯುತ್ತೆ, ತುಂಬ ದೊಡ್ಡದಾಗೆ ನಡೆಯುತ್ತೆ. ಅದಾದ್ಮೇಲೆ 2027 ಈ ವರ್ಷ ಮುಗಿದ್ಮೇಲೆ 2027ರಲ್ಲಿ ಇಂಡಿಯಾ ತುಂಬ ಮುಂದುವರಿಯುತ್ತೆ. ಎಲ್ಲ ಎಕನಾಮಿಕ್ ಆಗಲಿ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನೇ ಇರಲಿ ತುಂಬ ಮುಂದುವರಿಯುತ್ತೆ. ಅಂದರೆ 27 ನಮ್ಮ ಒಂದು ಭಾರತಕ್ಕೆ ಸುವರ್ಣ ಯುಗ ಅನ್ನೋ ಥರ ತುಂಬಾನೇ ಪಾಪ್ಯುಲಾರಿಟಿ ಆಗುತ್ತೆ. ಅಂದರೆ ತುಂಬ ಮುಂದುವರೆದು ಬಿಡುತ್ತೆ ಇಂಟರ್ನೆಟ್ ಇದು ಎಲ್ಲದ್ರಲ್ಲೂ. ಬಟ್ ಅಷ್ಟೇ ಬೇಗನೂ ಬೀಳುತ್ತೆ. ಹೌದಾ? ಅದು ತುಂಬ ದಿವಸ ನಡೆಯೋದಿಲ್ಲ. ಎಷ್ಟು ಬೆಳಿತಾರೋ ಹಂಗೆ AI ಬಂದ್ಬಿಡ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅರ್ಧ ಜನ ಮನೆಗೆ ಕಳ್ಸಿಬಿಡ್ತಾರೆ. ಅದೇ ಹೇಳ್ತಾ ಇದೆಯಲ್ಲ, 2028ಕ್ಕೆ 30% ಜನ ಮನೆಗೆ ಹೋಗ್ಬೇಕು, ಕೆಲಸ ಕಾರ್ಯಗಳಿರಲ್ಲ, ಅವರೆಲ್ಲ ಓದಿದ್ರು ವೇಸ್ಟೇ. ಅವಾಗ ದುಡ್ಡಿರಲ್ಲ, ಕೆಲ್ಸಗಳಿರಲ್ಲ, ಜೋಬಲ್ಲಿ ಮನೆಯಲ್ಲಿ ಕ್ಯಾಶ್ ಇರಲ್ಲ, ಇಂಟರ್ನೆಟ್ ವರ್ಕ್ ಆಗಲ್ಲ. ಸರ್ ಬಡತನ ಹೆಂಗ್ ತಿಂತೀನಿ ಅಂತ ಗೊತ್ತಿಲ್ಲ. ಅಷ್ಟೊತ್ತಿಗೆ ಕೊರೋನಾ ಮಹಾಮಾರಿ ಬರುತ್ತೆ ಇನ್ನೊಂದು 28ಕ್ಕೆ. ಇವೆಲ್ಲ ಹೆಂಗ್. ಆಮೇಲೆ ನಮ್ಮ ಕೈವಾರ ತಾತಯ್ಯನವರು ಗ್ರಂಥಗಳಲ್ಲೂ ಬರೆದಿದೆ, 2028ಕ್ಕೆ ಕೋರಂಟಿ ಅಂತ ಒಂದು ಕಾಯಿಲೆ ಬರುತ್ತೆ. ಅದಕ್ಕೆ ಕೊರೋನಾನೇ ಕೋರಂಟಿ ಅಂತ ಅವ್ರು ಬರ್ದಿಟ್ಟಿರೋದು. ಅದು ಇವಾಗ ಯಾವಾಗ 2023ರಲ್ಲಿ ಬಂತು, 22ರಲ್ಲಿ, ಅದು 28ಕ್ಕೆ ಮರುಕಳಿಸುತ್ತೆ. 2 ದಿನಕ್ಕೊಂದು ಮನುಷ್ಯ ಸತ್ತಾಗ್ತಾನೆ. ಅದು ಬರುತ್ತೆ. ಅದು ನಮ್ಮ ಕೈವಾರ ತಾತಯ್ಯನವ್ರು ಬರ್ದಿರೋದು ಗ್ರಂಥದಲ್ಲಿ ಬರ್ದಿದ್ದಾರೆ 2028ಕ್ಕೆ ಮತ್ತೆ ಅದೇ ಕಾಯಿಲೆ ಬರುತ್ತೆ ಅಂತ. ಬಟ್ 2029ಕ್ಕೆ 30 to 40% ವರ್ಲ್ಡ್ ವೈಡ್ ಎಲ್ಲ ಸತ್ತೋಗ್ತಾರೆ ಸರ್. ವರ್ಲ್ಡ್ ವಾರ್, ಕಾಯಿಲೆ ಎಲ್ಲ 2 ಒಟ್ಟಿಗೆ ಬಂದ್ಬಿಡುತ್ತೆ. ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತಾನೆ ಸರ್ ಅಷ್ಟೊತ್ತಿಗೆ. ಯಾವನಾದ್ರೂ 2 ಕಂಟ್ರಿ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಟ್ಟು 35 to 45% ಜನ ಸತ್ತೋಗ್ಬಿಡ್ತಾರೆ ವರ್ಲ್ಡ್ ವೈಡ್. ನಮ್ಮ ಇಂಡಿಯಾ ಭಾರತ ಅಲ್ಲ, ವರ್ಲ್ಡ್ ವೈಡ್ ಅಲ್ಲೇ ಸತ್ತೋಗ್ಬಿಟ್ಟು ಎಲ್ಲರೂ ಅನಾಥರ ಆಗ್ಬಿಡ್ತಾರೆ. ಇವಾಗ ಕೊರೋನಾ ಬಂದಾಗ ಹೆಂಗೆ ಜೀವ ಉಳಿಸ್ಕೊಳಕ್ ಪರದಾಡ್ತಾ ಇದ್ರು, ಹಂಗೆ ಎಲ್ಲ ಕಡೆ ಹಳ್ಳಿಗಳಿಗೆ ಓಡೋಗ್ಬಿಡ್ತಾರೆ. ಇಡೀ ವರ್ಲ್ಡ್ ವೈಡ್ ಅಲ್ಲಿ ರಿಯಲ್ ಎಸ್ಟೇಟ್ ಪೂರ್ತಿ ನೆಲ ಕಚ್ಬಿಡುತ್ತೆ. 25 ವರ್ಷದ ಹಿಂದ್ಗಡೆ ಹೊಟ್ಟೋಗ್ಬಿಡುತ್ತೆ. ಇವತ್ತೇನು 1,000 ನಮ್ದು 1,000 ಅಡಿ 25,000 50,000 ಒಂದು ಸ್ಕ್ವೇರ್ ಫೀಟ್ ಸಿಟಿಲೆಲ್ಲ 1 ಲಕ್ಷ 2 ಲಕ್ಷದವರೆಗೂ ಓಡ್ತಾ ಇದೆ. ಮಾರ್ಕೆಟ್ ಮೆಜೆಸ್ಟಿಕ್ ಅಲ್ಲಿ ಇವತ್ತು 2.5 ಲಕ್ಷ ಒಂದು ಸ್ಕ್ವೇರ್ ಫೀಟ್. ಕೇಳೋನಿರಲ್ಲ. 10,000 ಕೊಡ್ತೀನಿ ತಗೊಳ್ಳ ಅಂದ್ರೆ ಬೇಡಪ್ಪ ನಮ್ಗೆ ಅಂದ್ಬಿಟ್ಟು ಜೀವ ಉಳಿಸ್ಕೊಂಡ್ರೆ ಸಾಕು ಓಡೋಗ್ಬಿಡ್ತಾರೆ. ಯಾರಿರಲ್ಲ ಸಿಟಿಗಳಿಂದ ಜನ ಆಚೆ ಹೋಗ್ತಾರಂತ ಆಯ್ತು. ಹೌದು, ಕೊರೋನಾ ಕಾಯಿಲೆ ಬಂದ್ರೆ ಓಡೋಗ್ಬಿಡ್ತಾರೆ ಸರ್ 100%. ಕೊರೋನಾ ಮತ್ತೆ ಮರುಕಳಿಸುತ್ತೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ಈಗ ಉಸಿರಾಟದ ತೊಂದರೆ ಕಾಯಿಲೆ, ಅದು ಕೂಡ ಸೇಮ್ ಕೊರೋನಾ ತರಾನೇ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು. ಪ್ರತಿ ಮನೇಲಿ ಆಕ್ಸಿಜನ್ ಇರಲೇಬೇಕು. ಇದಾಗೆ ಆಗುತ್ತೆ ನೋಡಿ, ಸಿಲಿಂಡರ್ ಹೆಂಗಿದೆ ಹಂಗೆ ಅದು ಇರಲೇಬೇಕು. ಆಕ್ಸಿಜನ್ ಕಾಯಿಲೆ ಬಂದಿದ ತಕ್ಷಣ ಆಕ್ಸಿಜನ್ ಹಾಕ್ಬೇಕಿಲ್ಲ ಅಂದ್ರೆ ಅವ್ನು ಸತ್ತೋಗ್ತಾನೆ. ಎಲ್ಲರಿಗೂ ಒಂದು ಸೂಚನೆ ಏನಂತಂದ್ರೆ ಇನ್ಶೂರೆನ್ಸ್ ಮಾಡಿಸಿಡ್ಬೇಕು. ಅದು ಕಮ್ಮಿ ಗಿಮ್ಮಿಗಲ್ಲ, ಕೋಟಿಗಟ್ಲೆ, 1 ಕೋಟಿ 2 ಕೋಟಿ 3 ಕೋಟಿ ಅವ್ರ ಕೆಪಾಸಿಟಿಗೆ ತಕ್ಕನಂಗೆ. ₹1 ಟ್ಯಾಕ್ಸ್ ಇಲ್ದಿರ ನಮ್ಗೆ ಯಾರಾದ್ರೂ ನಮ್ಮನ್ನ ನಂಬಿಕೊಂಡಿರೋರು, ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರೇ ಇದ್ರು ನಾವು ಇರೋವರೆಗೂ ಇರ್ತೀವಿ. ಬೈ ಚಾನ್ಸ್ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮನೆ ಮಂದಿಗಾದ್ರೂ ನಾವು ಉಳಿಸಿಟ್ಬಿಟ್ಟು ಹೋಗ್ತೀವಿ. ಅವರಾದ್ರೂ ನೆಮ್ಮದಿಯಾಗಿರ್ತಾರೆ. ಬದುಕಿದಾಗ ಏನು ಮಾಡಿಲ್ಲಪ್ಪ, ಹೋದ್ಮೇಲೆ ಆದ್ರೂ ಒಂದಷ್ಟು ಇಟ್ಬಿಟ್ಟೋದ ಅಂತ ಹೋಗೋವಾಗಾದ್ರೂ ಖುಷಿಯಿಂದ ತಗೊಂಡೋಗಿ ಹಾಕ್ತಾರೆ. ಒಂದು ಗೋರಿಗಿರಿ ಕಟ್ತಾರೆ, ಇಲ್ಲಾಂದ್ರೆ ಅದನ್ನು ಕಟ್ಟಲ್ಲ, ಸುಟ್ಟಾಕ್ತಾರೆ, ಎತ್ಕೊಂಡೋಗಿ ಇದಕ್ಕೆ ಹೋಗಿ ತಗೊಂಡೋಗಿ. ಸೊ ಇವೆಲ್ಲ ಕಾಯಿಲೆಗಳು 100%. 2029ಕ್ಕೆ ರಿಯಲ್ ಎಸ್ಟೇಟ್ ಯಾರಾದ್ರೂ ಬುದ್ಧಿವಂತರಾದ್ರೆ ದುಡ್ಡು ಇಟ್ಕೊಂಡಿರ್ಬೇಕು. ಕೇಳೋರು ಇರಲ್ಲ ಸರ್ ಜಮೀನು. ಇವತ್ತೇನು 1 ಎಕರೆ 1 ಕೋಟಿ 2 ಕೋಟಿ 10 ಕೋಟಿ ಅಂತಾರಲ್ಲ, ಅರ್ಧಕ್ಕರ್ಧ ಇಳ್ದು ಬಿಡುತ್ತೆ. ಕೇಳೋರೇ ಇರಲ್ಲ. ತುಂಬಾ ಜನ ಅನಾಥರ ಆಗ್ಬಿಡ್ತಾರೆ, ತಂದೆ ತಾಯಿಗಳನ್ನ ಕಳ್ಕೊಂಡು. ಎಷ್ಟೋ ಜಮೀನುಗಳು, ಲ್ಯಾಂಡ್ಗಳಿಗೆಲ್ಲ ವಾರಸ್ದಾರ ಇಲ್ದಿರ ಆಗ್ಬಿಡ್ತಾರೆ. ಎಷ್ಟೋ ಮನೆಗಳಿಗೆ ವಾರಸ್ದಾರ ಇರಲ್ಲ. ಇವಾಗ ಮನೇಲಿ 4 ಜನ ಇರ್ತಾರೆ, 4 ಜನ ಸತ್ತೋಗ್ಬಿಟ್ರೆ ಮನೆಗೆ ಯಾರು ವಾರಸ್ದಾರರು? ಇದೇ ತರನೇ ಆಗುತ್ತೆ. 2029ಕ್ಕೆ 100% ನಡೆಯುತ್ತೆ. ಕೇಳಿದ್ರೆ ಇವೆಲ್ಲ ತುಂಬಾ ಭಯ ಕೊಡುತ್ತೆ ಜನ. ಇಲ್ಲ ಸರ್, ನೋಡಿ ಆಲ್ರೆಡಿ ವಾರ್ ಸ್ಟಾರ್ಟ್ ಆಯ್ತು. ಈಗ ಈ ವರ್ಷನೇ ಇನ್ನು 3 ತಿಂಗಳು ಬಿಟ್ಕೊಂಡು 3 ಯುರೋಪ್ ಕಂಟ್ರಿಗೆ ವಾರ್ ಸ್ಟಾರ್ಟ್ ಆಗುತ್ತೆ. 5 ಮುಸ್ಲಿಂ ಕಂಟ್ರಿಗೆ ಮನಿ ವ್ಯಾಲ್ಯೂ ಕಳ್ಕೊಂಡ್ಬಿಡುತ್ತೆ. ವ್ಯಾಲ್ಯೂನೇ ಇರಲ್ಲ ಅವ್ರ ಮನಿಗೆ. ಈಗ ನೋಡಿ, ಇರಾನ್ ₹1 ಕೋಟಿ ನೋಟ್ ಬಿಡುಗಡೆ ಮಾಡ್ದ. ಒಂದು ನೋಟು ಒಂದು ಬೆಲೆ ಅವ್ರ ದುಡ್ಡಲ್ಲಿ 1 ಕೋಟಿ. ಆದ್ರೆ ಅದು ಮನಿ ವ್ಯಾಲ್ಯೂನೇ ದುರ್ಬಲ ಆಗ್ಬಿಡುತ್ತೆ ಅವ್ರದ್ದು ವ್ಯಾಲ್ಯೂ ಮನಿ. ಆಮೇಲೆ ಇದು ಡಾಲರ್ ಎಲ್ಲ 135 140 ಹೋಗುತ್ತೆ. ನಮ್ಮ ರುಪಿ ವ್ಯಾಲ್ಯೂಗೆ. ಹೌದು, ಡಾಲರ್ ತುಂಬಾ ಹೌದು. ಈಗ ನಮ್ದು ಈಗ ಎಷ್ಟು ₹92 ಸ್ಟಾರ್ಟ್ ಆಗುತ್ತೆ $1. $92 $105 ಇರ್ಬೋದು ಹೆಚ್ಚು ಕಡಿಮೆ. $85 130 140 ಹೋಗುತ್ತೆ ಡಾಲರ್ ವ್ಯಾಲ್ಯೂ.
ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ರುಪಿ ವ್ಯಾಲ್ಯೂ ಕುಸಿತ. ಹೌದು. ಒಂದು ಲೆಕ್ಕದ ಪ್ರಕಾರ ಹೇಳ್ಬೇಕಂದ್ರೆ ಗೋಲ್ಡು ತುಂಬ ಹೋಗುತ್ತೆ ಸರ್. 20ರಿಂದ 25 ಸಾವಿರ ರೂಪಾಯಿಗೆ ಹೋಗುತ್ತೆ ಒಂದು ರೈಸ್. 10 ಗ್ರಾಮ್ 2.5 ಲಕ್ಷಕ್ಕೆ ಹೋಗುತ್ತೆ. ಜನ ಹೇಳ್ತಾರೆ ಕೆಲವರು ಹೋಗಲ್ಲ ಅಂತ, ಬಟ್ ಈಗ ಕಡಿಮೆ ಆಗಿದೆ. ಯಾಕಂದ್ರೆ ಗುರು ಬದಲಾವಣೆಯಿಂದ ಗುರು ಕಟಕ ರಾಶಿಗೆ ಬಂದಾಗ ಗೋಲ್ಡ್ ಕಡಿಮೆ ಆಗ್ಲೇಬೇಕು. ಗುರು ಅಂದ್ರೇನೆ ಗೋಲ್ಡ್, ಗುರು ಅಂದ್ರೇನೆ ಗೋಲ್ಡ್ ಕಲರ್, ಯೆಲ್ಲೋ ಕಲರ್ ಅಲ್ವಾ, ಅದರಿಂದ ಎಲ್ಲೋ ಲೋಹ ಕಡಿಮೆ ಆಗಬೇಕು. ಇವಾಗ ಆಲ್ರೆಡಿ 2,000 ರೂಪಾಯಿ ಕಮ್ಮಿ ಆಗಿದೆ. 13,000 ಬಂತಲ್ಲ, ಈಗ ಕಡಿಮೆ ಆಗಿದೆ. ಈಗ 12,500 13,000 ಈಗ. ಒಂದು ಸ್ವಲ್ಪ ದಿನ ಇರುತ್ತೆ, ಈ ತಿಂಗಳು ಬರೋ ತಿಂಗಳವರೆಗೂ ಇರುತ್ತೆ ಅದು. ನೆಕ್ಸ್ಟ್ ಆಷಾಢ ಬಂತು, ಯಾರು ಗೋಲ್ಡ್ ಪರ್ಚೇಸ್ ಮಾಡಲ್ಲ, ಹಬ್ಬ ಹರಿದಿನಗಳೇನು ಇಲ್ವಲ್ಲ, ಅದರಿಂದ ಸ್ವಲ್ಪ ಗೋಲ್ಡ್ ಕಮ್ಮಿ ಆಗುತ್ತೆ, ಮತ್ತೆ ಏರ್ಬಿಡುತ್ತೆ ಸರ್. ಗೋಲ್ಡ್ ಮತ್ತೆ ಸಿಲ್ವರ್ ಎಲ್ಲ ರೇಟ್ ಬಿಡುತ್ತೆ, ಪ್ರೈಸ್ ಆಗುತ್ತೆ, 100% ಆಗುತ್ತೆ. 2027 ನಿಮಗೆ 20,000 ಮೇಲೆ ಹೋಗಿರುತ್ತೆ ಗೋಲ್ಡ್. ಓಕೆ, ಈ ವರ್ಷದಲ್ಲಿ ಗೋಲ್ಡ್ ತಗೊಳ್ಬೇಕಷ್ಟೇ. ಇವಾಗ ತಗೊಂಡ್ರೆ ಒಳ್ಳೇದು. ಈಗ ಯಾರಾದ್ರೂ ಗೋಲ್ಡ್ ಮೇಲೆ ಹೂಡಿಕೆ, ಗೋಲ್ಡ್ ಸಿಲ್ವರ್ ಕಾಪರ್ ಮೇಲೆ ಯಾರು ಹೂಡಿಕೆ ಮಾಡ್ತಾರೋ ಅವ್ರಿಗೆ ದುಡ್ಡು ಮಾತ್ರ 100% ವರ್ಕ್ ಆಗುತ್ತೆ. ತುಂಬಾ ಡಬಲ್ ಹೂಡಿಕೆ ಮಾಡೋರೆಲ್ಲ ಇದ್ರ ಮೇಲೆ ಮಾಡಬೇಕು. ಗೋಲ್ಡು, ಕಾಪರು, ಸಿಲ್ವರು, ಸ್ಟೀಲು, ಮೆಟಲ್ ಮೇಲೆ ಯಾವುದೇ ಮೆಟಲ್ ಮೇಲೆ ಹೂಡಿಕೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಮ್ಮ ಸಿಲ್ವರ್ ಮೇಲೆಲ್ಲ ನೋಡಿ, ಸಿಲ್ವರ್ ಲಾಸ್ಟ್ ಟೈಮ್ ಎಷ್ಟಕ್ಕೆ ಹೋಗಿತ್ತು? 4 ಲಕ್ಷ 4.5 ಲಕ್ಷಕ್ಕೆ ಹೋಗಿತ್ತು 1 kg. ಇವಾಗ ಮತ್ತೆ ಈಗ 2.5ಗೆ ಬಂದಿದೆ, ಕಮ್ಮಿ ಆಗಿದೆ. ಈಗ 2.5 2.20 ಇದೆ. ಬಟ್ ಅದು ಕೂಡ ಮತ್ತೆ ರೈಸ್ ಆಗುತ್ತೆ. ಈ ಸಿಲ್ವರ್ ಬಂದ್ಬಿಟ್ಟು ಈಗ ನೋಡಿ ಎಲ್ಲ ಕಡೆ ಬ್ಯಾಟ್ರಿ ಕಾರ್ಗಳು ಮಾಡ್ತಾ ಇದ್ದಾರೆ. ಬ್ಯಾಟ್ರಿ ಕಾರ್ಗೆ ಸಿಲ್ವರ್ ಬೇಕು, ಹಂಗಾಗಿ ಅದು ಡಿಮ್ಯಾಂಡ್ ಇನ್ ಮುಂದೆ ಪೆಟ್ರೋಲ್ ಡೀಸೆಲ್ ಕಾರ್ಗಳೆಲ್ಲ ಬಂದ್ ಮಾಡ್ತಾರೆ ಸರ್. ಆವಾಗ ಬ್ಯಾಟ್ರಿ ಕಾರೇ ಮೇನ್ ಅಲ್ವಾ, ಬ್ಯಾಟ್ರಿಗೆ ಸಿಲ್ವರ್ ಬೇಕೇ ಬೇಕು. ಆ ಲಿಥೇನಿಯಂ ಬ್ಯಾಟ್ರಿಗೆ ಅದಕ್ಕೆಲ್ಲ ಸಿಲ್ವರ್ ಬೇಕಲ್ವಾ, ಅವಾಗ ಅದು ತುಂಬಾ ಸಿಲ್ವರ್ ಎಲ್ಲ ಹೈ ರೇಂಜ್ಗೆ ಹೋಗುತ್ತೆ. ಹೂಡಿಕೆ ಮಾಡಿದ್ರೆ ಅದ್ರ ಮೇಲೆ ಹೂಡಿಕೆ ಮಾಡಬೇಕು. ಜಿಂಕು, ಕಾಪರು, ಸಿಲ್ವರು, ಗೋಲ್ಡು ಈ ಥರದ್ರ ಮೇಲೆ ಹೂಡಿಕೆ ಮಾಡಿದ್ರೆ ತುಂಬಾ ಹಣ ಸಂಪಾದನೆ ಮಾಡ್ತಾರೆ. ಬಟ್ ಯಾರೇ ಆಗಲಿ ಶೇರ್ ಮಾರ್ಕೆಟ್ಗೆ ಹೋಗ್ಬಾರ್ದು. ಶೇರ್ ಮಾರ್ಕೆಟು, ಬಿಟ್ ಕಾಯಿನು, ಗ್ಯಾಮ್ಲಿಂಗು, ವಿಡಿಯೋ ಗೇಮ್ಸು, ನಾರ್ಮಲ್ ಗೇಮ್ಸು, ಆನ್ಲೈನ್ ಗೇಮ್ಸು ಹೋದವ್ರು 100% ನೆಲ ಹಚ್ಚಿಬಿಡ್ತಾರೆ ಸರ್. ಸೊ ಇವಾಗಲೇ ನನ್ನ ಕ್ಲೈಂಟ್ಸ್ ಎಷ್ಟೋ ಜನ ಫೋನ್ ಮಾಡ್ತಾರೆ ನನಗೆ, 20 ಲಕ್ಷ ಕಳ್ಕೊಂಡಿದ್ದಾನೆ, ನನ್ನ ಮಗ ಒಬ್ಬ 1 ಕೋಟಿ ಕಳ್ದಿದ್ದಾನೆ ಆನ್ಲೈನ್ ಗೇಮಲ್ಲಿ, ಊರ ಬಿಟ್ಟು ಆಚೆ ಓಡೋಗಿದ್ದಾನೆ. ಮೊನ್ನೆ ಯಾರೋ ಫೋನ್ ಮಾಡಿದ್ರು, ಲಾಯರ್ ಸರ್, ಲಾಯರ್ ಓದಿ ಹುಡುಗ ಆನ್ಲೈನ್ ಗೇಮಲ್ಲಿ 60 ಲಕ್ಷ ಕಳ್ದಿದ್ದಾನೆ. 60 ಲಕ್ಷ ತೀರ್ಸ್ಬೇಕಂದ್ರೆ ಮತ್ತೆ ಎಷ್ಟು ದಿವಸ ಬೇಕು ದುಡ್ಡು ಸಂಪಾದನೆ ಮಾಡಿ? ಸಂಪಾದನೆ ಮಾಡಬೇಕಲ್ಲ ಸರ್. ಕಳಿಯೋದು ಎಷ್ಟೊತ್ತು ಕಳೆದ್ಬಿಡ್ತೀವಿ, ಸಂಪಾದನೆ ಮಾಡೋದು ಕಷ್ಟ ಅಲ್ವಾ. ಅದರಿಂದ ಇದೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಆನ್ಲೈನ್ ಗೇಮ್ಗಳು ಯಾರು ಆಡೋಕೆ ಹೋಗ್ಬಾರ್ದು ಸರ್. ಅದು ಎಷ್ಟೇ ಇದ್ರೂ ಒಂಥರ ಅದು ಒಂದು ದಿನಕ್ಕೆ 10,000 ಅಲ್ಲ 50,000 ಇದ್ರೂ ಸಾಕಾಗಲ್ಲ. ಅಷ್ಟೇ ದುಡಿದ್ರೆ ಆಡ್ಲಿ. ಇಲ್ಲಿ ದುಡಿಯೋದೇ ಇಲ್ಲ, ಸಾಲ ಮಾಡಿ ಬಡ್ಡಿಗೆ ತಗೊಂಬಂದು ಗೇಮ್ ಆಡ್ತಾರೆ, ಬರುತ್ತೆ ಅಂತ. ಅದೆಲ್ಲ 100% ಗ್ಯಾಮ್ಲಿಂಗು. ಅವರೇ ಸೆಟ್ ಮಾಡ್ಬಿಟ್ಟಿರ್ತಾರೆ ಒಳಗಡೆ. ಆಮೇಲೆ ಇವಾಗ ನೋಡಿ, ಇಲ್ಲ ಇವಾಗ ಭಾರತ ಸರ್ಕಾರ ಏನಾಗಿತ್ತು ಅಂದ್ರೆ ಆನ್ಲೈನ್ ಗೇಮ್ನೆಲ್ಲ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ದಿನಕ್ಕೆ 10 ಗೇಮ್ ಉದ್ಭವ ಆಗ್ತಾ ಇದೆ, ಹೊಸ ಗೇಮುಗಳು. ನೀವು ಫೇಸ್ಬುಕ್, ವಾಟ್ಸಪ್, ನೀವು ಪ್ಲೇಸ್ಟೋರ್ ಅಲ್ಲಿ ನೋಡಿ, ಸಾವಿರಾರು ಗೇಮ್ಗಳು. ಅದು ಆನ್ಲೈನ್ ಗೇಮು. 500 ರೂಪಾಯಿ ಹಾಕು, ಆಡು, ಹೋಯ್ತು, ಮತ್ತೆ 500 ಹಾಕು. ಸಣ್ಣವರು, ತುಂಬಾ ದೊಡ್ಡವರೆಲ್ಲಾನು ಬರೀ ಸುಳ್ಳೆ ಅದ್ರಲ್ಲಿ ಹೇಳೋದವರು. ಒಂದ್ಸತಿ ಆಡ್ಬಿಟ್ರೆ 1 ಲಕ್ಷ ಬರುತ್ತೆ, 2 ಲಕ್ಷ ಬರುತ್ತೆ ಅಂತ ಆಸೆ ತೋರಿಸಿ ಅವರೇ ವಿಡಿಯೋ ಮಾಡಿ ಅವರೇ ತೋರಿಸಿ ಮತ್ತೆ ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಯಾವ್ದು IV7, IVF ಒಂದು ಸಾವಿರಾರು ಗೇಮ್ಗಳನ್ನ ಇದು ಇನ್ಸ್ಟಾಲ್ ಮಾಡ್ಬಿಟ್ಟಿದ್ದಾರೆ. ಅವೆಲ್ಲ ಬರೀ ಮೋಸನೇ. ಓನರ್ ಅದನ್ನು ಬೆಳಿತಾನೆ, ಒಂದ್ ದಿನಕ್ಕೆ ಅವ್ರಿಗೆ ಕೋಟಿಗಟ್ಟಲೆ ಹಣ ಬಂದು ಅಕೌಂಟಿಗೆ ಬೀಳುತ್ತೆ. ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ವಾ. ನೀವು ಒಂದು ಗೇಮು ಇನ್ಸ್ಟಾಲ್ ಮಾಡ್ಬಿಟ್ಟು ಅದಕ್ಕೆ 1,000 ರೂಪಾಯಿ ಹಾಕಿದ್ರೆ ನಿಮ್ಮ ಅಕೌಂಟಲ್ಲಿ ಇರುತ್ತೆ. ಆ 1,000 ರೂಪಾಯಿ 5 ನಿಮಿಷಕ್ಕೆ ನಿಮ್ಗೆ ವಾಪಸ್ ಅಂತೂ ಬರಲ್ಲ. ಅದು ನೀವು 10 ಸತಿ ಆಡಿದ್ರೆ 1 ಸತಿ ಬರುತ್ತೆ. ಅವ್ರು ಆ ಥರ ಸೆಟ್ ಮಾಡಿ ಇಟ್ಬಿಟ್ಟಿರ್ತಾರೆ ಗೇಮಲ್ಲಿ. ಎಲ್ಲ ಕಂಪ್ನಿಗೆ ಹೊಟ್ಟೋಗ್ಬಿಡುತ್ತೆ. ಈ ಕೆಸಿನೋ ಇವೆಲ್ಲ ತುಂಬ ಡೇಂಜರು. ಗೋವಾದಲ್ಲೆಲ್ಲ ಕೆಸಿನೋದಲ್ಲಿ ಎಷ್ಟು ಟ್ರಿಕ್ಸ್ ಯೂಸ್ ಮಾಡ್ತಾರೆ ಅಂದರೆ ಸರ್, ಅಲ್ಲಿ 2 ಕಡೆ ಹಣ ಹಾಕಿರ್ತಾರೆ. ಯಾವ ಹಣ ಕಡಿಮೆ ಇರುತ್ತೋ, ಯಾವ ಹಣ ಜಾಸ್ತಿ ಇರುತ್ತೋ ಅದನ್ನೇ ಗೆಲ್ಲಿಸ್ತಾರೆ. ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಕಾಡಿಗಳಲ್ಲೆಲ್ಲಾನು ಇದು ಕ್ಯಾಮ್ರಾಗಳು ಸೆಟ್ ಮಾಡೋದು, ಮತ್ತೆ ಒಳಗಡೆ ಯಾವ ನಂಬರ್ ಇದೆ ಅಂತ ಅವ್ರಿಗೆ ರಿಂಗ್ಗಳೆಲ್ಲ ಹಾಕೊಂಡಿರ್ತಾರೆ. ತುಂಬಾ ಟೆಕ್ನಿಕ್ ಅಲ್ಲೆಲ್ಲಾನು. ಸೊ ಇರಲಿ. ಸೊ ಯಾಕಂದರೆ ಈಗ ಭವಿಷ್ಯದ ವಿಚಾರಗಳು, ಅದರಲ್ಲಿ ಎಲ್ಲ ಭಯ ಬೀಳೋ ಥರದ್ದೇ ವಿಚಾರಗಳನ್ನ ರಮೇಶ್ ಅವರು ತುಂಬ ಬರುತ್ತೆ ಸರ್. 2028ಕ್ಕೆ 30% ಜನ ಕೆಲಸ ಕಳ್ಕೊಂಡ್ಬಿಡ್ತಾರೆ. ಸಾಫ್ಟ್ವೇರ್ ಆಗಲಿ, ಹಾರ್ಡ್ವೇರ್ ಆಗಲಿ. ಸಾಫ್ಟ್ವೇರೇ ತುಂಬ, ಯಾಕಂದರೆ ಇವಾಗ AI ಇಂಟೆಲಿಜೆನ್ಸಿ ಬಂದಿದೆ. ಅದರಿಂದ 30% ಜನ ಕಳ್ಕೊಂಡು ಮನೆಗೆ ಬರ್ತಾರೆ. ಅವರೆಲ್ಲ ತುಂಬ ಕೇರ್ಫುಲ್ ಆಗಿರಬೇಕು. ಇನ್ನು ಮುಂದೆ ಸ್ವಲ್ಪ ತುಂಬ ಕೇರ್ಫುಲ್ ಆಗಿರಬೇಕು ಸರ್. ಹಣದ ವಿಚಾರದಲ್ಲಿ, ಆರ್ಥಿಕ ಸಮಸ್ಯೆಗೆ ಸಂಬಂಧಪಟ್ಟಂಗೆ ತುಂಬ ಕೇರ್ಫುಲ್ ಆಗಿರಬೇಕು. ಹಣ ಉಳಿಸಿಡಿ, ಯಾರಿಗೂ ಸಾಲ ಕೊಡಬೇಡಿ ನಂಬಿ.
ಆಮೇಲೆ ನಗದು ವ್ಯವಹಾರಗಳನ್ನ ಅತಿ ಹೆಚ್ಚು ಮಾಡ್ಕೊಳ್ಳಿ, ಸ್ವಲ್ಪ ಮನೇಲಿ ಕ್ಯಾಶ್ ಇಟ್ಕೊಳ್ಳಿ. ಯಾಕಂದ್ರೆ ಬ್ಯಾಂಕಲ್ಲಿ ಇಂಟರ್ನೆಟ್ ಕರೆಂಟ್ ಇಲ್ದಿದ್ದಾಗ ನಮಗೆ ದುಡ್ಡು ಬೇಕೇ ಬೇಕು. ಒಂದು ತರಕಾರಿ ತಗೊಂಬರೋಕ್ಕಾದ್ರೂ ದುಡ್ಡು ಬೇಕು. ಬ್ಯಾಂಕ್ ಅಕೌಂಟಲ್ಲಿ 10 ಲಕ್ಷ ಇದ್ರು ಕೈಯಲ್ಲಿ 10 ರೂಪಾಯಿ ಇಲ್ಲ ಅಂದರೆ ಪ್ರಯೋಜನ ಇಲ್ವಲ್ಲ. ಅದರಿಂದ ಒಂದು ಸ್ವಲ್ಪ ತುಂಬ ಹುಷಾರಾಗಿ ಇಟ್ಕೋಬೇಕು. ಕಾಂಗ್ರೆಸ್ ಅವ್ರು ಮಾತ್ರ ತುಂಬ ಜನ ಆಸೆ ಇದೆ. ಕಾಂಗ್ರೆಸ್ ಅಭಿಮಾನಿಗಳು, ಎಲ್ಲ ಪಕ್ಷದ ಅಭಿಮಾನಿಗಳು ಅವ್ರವ್ರು ಲೀಡರ್ಗಳು ಪ್ರಧಾನಿ ಆಗಬೇಕು, CM ಆಗಬೇಕು, ಮಿನಿಸ್ಟರ್ ಆಗಬೇಕಂತ ತುಂಬ ಜನಕ್ಕೆ ಆಸೆ ಇದೆ. ಆದರೆ ನಮ್ಮ ರಾಹುಲ್ ಗಾಂಧಿ ಸರ್ PM ಆಗೋದು ತುಂಬ ಕಷ್ಟ. ಅವ್ರ ಯೋಗದ ಜಾಗತಿಕದ ಕುಂಡಲಿಲಿ ಯೋಗ ಇಲ್ಲ ಸರ್ ಅವ್ರಿಗೆ. PM ಆಗೋ ಯೋಗ ಇಲ್ಲ. ಅವರು ಬೇಕಾದ್ರೆ ಅವರು ಫಾರಿನಿಂದ ಬಂದಿರೋದಲ್ವ ಅವರು. ಅದರಿಂದ ಅವ್ರು ಏನಾದರೂ ಬಿಸ್ನೆಸ್ ಮಾಡಿದ್ರೆ ತುಂಬ ಮುಂದುವರಿಬೋದು. ಇಲ್ಲ ಹಿಂಗೆ ವಿರೋಧ ಪಕ್ಷದ ನಾಯಕರಾಗಿ ನಡೀತಾರೆ. ಬಟ್ PM ಆಗೋ ಯೋಗ ತುಂಬ 99% ಇಲ್ಲ, 90% ಇಲ್ಲ ಅವ್ರಿಗೆ PM ಆಗೋ ಯೋಗ. ಇನ್ನು ಅವ್ರ ತಂಗಿಗಿದೆ ಪ್ರಿಯಾಂಕಾ ಗಾಂಧಿಗೆ, ಅವ್ರು PM ಆಗೇ ಆಗ್ತಾರೆ. 2029ಕ್ಕೆ ಆಗ್ತಾರೆ. ನಮ್ಮ ರಾಹುಲ್ ಗಾಂಧಿ ಅವರು ತುಂಬ ಕಷ್ಟ ಆಗೋದಕ್ಕೆ, ತುಂಬ ಕಷ್ಟ ಇದೆ. ಅವ್ರ ಯೋಗದಲ್ಲಿ ಇಲ್ಲ, ಅಷ್ಟೊಂದು ಜಾತಕದಲ್ಲಿ ಅಂಥ ಒಳ್ಳೆ ಯೋಗ ಇಲ್ಲ ಸರ್ ಅವ್ರಿಗೆ. ಅದರಿಂದ ಸ್ವಲ್ಪ ಹುಷಾರಾಗಿರಬೇಕು. ಒಂದು ಈ ವರ್ಷದ ಒಳಗಡೆ ಯಾವುದಾದ್ರೂ ಒಂದು 2 ಟ್ರೈನು ಆಪೋಸಿಟ್ ಬಂದು ಈ ಕಾರು ಬೈಕು ಯಾವ ಥರ ಕಾರು ಇಲ್ಲ ಲಾರಿ ಡಿಕ್ಕಿ ಹೊಡ್ಕೊಳ್ಳುತ್ತೆ, ಡ್ಯಾಶ್ ಆಗುತ್ತೋ ಅದೇ ಥರನೇ 2 ಟ್ರೈನ್ ಬುಲೆಟ್ ಟ್ರೈನ್ 2 ಆಕ್ಸಿಡೆಂಟ್ ಆಗುತ್ತೆ. 2 ಟ್ರೈನು ಅಟ್ ಅ ಟೈಮ್ ಆಗುತ್ತೆ. ಆ ಥರದ್ದೆಲ್ಲ ತೋರಿಸ್ತಾ ಇದೆ. ಕಾದು ನೋಡೋಣ ಸರ್. 100% ಆಗುತ್ತೆ ಇವೆಲ್ಲ. ಸೊ ವೀಕ್ಷಕರು, ಯಾಕಂದರೆ ಇದು ರಮೇಶ್ ಶರ್ಮಾ ಅವರು, ಅವರ ತಾತ ಅವ್ರ ಜ್ಞಾನಕ್ಕೆ, ಅಂದರೆ ಅವರು ಕೂಡ ಯೋಗಿಗಳು, ಹಾಗಾಗಿ ಅವರು ರಮೇಶ್ ಶರ್ಮಾ ಅವರಿಗೆ ಕನೆಕ್ಟ್ ಇರೋದ್ರಿಂದ ಇವ್ರದ್ದೊಂದು ಧ್ಯಾನದಲ್ಲಿ ರೆಗ್ಯುಲರಾಗಿ ಒಂದು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿಗೆ ಇಲ್ಲಾಂದರೆ ಕೆಲವೊಂದು ವಿಚಾರ ಹೇಳಲೇಬೇಕು ಅಂತ ಇರ್ತವೆ. ಆ ವಿಚಾರಗಳನ್ನ ಆಟೋಮೆಟಿಕ್ ಅವರೇ ಬಂದು ಇವ್ರ ಧ್ಯಾನಕ್ಕೆ ತಿಳಿಸಿ ಹೋಗ್ತಾ ಇರ್ತಾರೆ. ಸೊ ಆ ವಿಚಾರಗಳಲ್ಲಿ ದೇಶದ ಭವಿಷ್ಯಕ್ಕೆ ಸಂಬಂಧಪಟ್ಟಿತ್ತೋ ಇಲ್ಲ ಕಾಲಜ್ಞಾನಕ್ಕೆ ಸಂಬಂಧಪಟ್ಟಿತ್ತೋ ಈ ವಿಚಾರಗಳನ್ನ ಏನಾದರೂ ತಿಳಿಸಿದ್ರೆ ಅದನ್ನು ನಮ್ಮ ಗಮನಕ್ಕೆ ತೊಗೊಂಬರ್ರಿ ಅಂತ ನಾವು ತಿಳಿಸಿದ್ವಿ. ಹಾಗಾಗಿ ಅವರು ಇನ್ಮೇಲೆ ರೆಗ್ಯುಲರಾಗಿ ಈ ಥರದ್ದು ಏನಾನ ಇಂಪಾರ್ಟೆಂಟ್ ವಿಚಾರಗಳಿದ್ದರೆ ಅದನ್ನು ನಮ್ಮ ಗಮನಕ್ಕೆ ತೊಗೊಂಬರ್ತಾರೆ. ಸೊ ಅದನ್ನು ನಾನು ನಿಮ್ಮ ಗಮನಕ್ಕೆ ತೊಗೊಂಬರ್ತಾ ಇರ್ತೀನಿ. ಸೊ ಎಚ್ಚರಿಕೆ, ಅಲರ್ಟ್ ಆಗಲಿ ಅಂತೇಳಿ ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ವೀಕ್ಷಕರೇ.